ಇಂದು ನಮ್ಮ ಬಿ ಜೆ ಪಿಯ ಲೀಡರ್ ಆಗಿರುವಂಥ ತಿಪ್ಟೂರು ಮೂಲ ನಾಗೇಶ್ ಅಣ್ಣವರು ನಮ್ಮೆಲ್ಲ ಕಾರ್ಯಕರ್ತರನ್ನು ಅಗಲಿದ್ದಾರೆ. ನಮಗೆಲ್ಲರಿಗೂ ತುಂಬ ನೋವಾಗಿದೆ. ನಿಜ ಅವ್ರ ಬಗ್ಗೆ ಒಂದು ಮಾತು ಹೇಳ್ಬೇಕಂದ್ರೆ, ನಾನು ಎಲ್ಲಾದ್ರೂ ಕಾರ್ಯಕರ್ತರು ಎಲ್ಲಿರ್ತಾರೋ ನಾಗೇಶ್ ಅಣ್ಣರು ಅಲ್ಲಿರ್ತಿದ್ರು. ಇವತ್ತು ಸತ್ತಾಗೂ ಅವ್ರ ಹತ್ರ ನಮ್ಮ ಕಾರ್ಯಕರ್ತನ ಕರೆಸ್ಕೊಂಡಿಲ್ಲ. ನಮ್ಮ ಕಾರ್ಯಕರ್ತರ ಹತ್ರ ಅವ್ರು ಬಂದಿದ್ದಾರೆ ನೋಡು. ಪ್ರತಿಯೊಂದು ಹತ್ರ ಈಗ ಈ ತುಮಕೂರು ಇರ್ಬೋದು, ಗುಬ್ಬಿ ಇರ್ಬೋದು, KB ಕ್ರಾಸ್ ಇರ್ಬೋದು, ಪ್ರತಿಯೊಂದು ಹತ್ರ ಸ್ಟಾಪ್ ಕೊಟ್ಟು ಹೋಗ್ತಾ ಇದ್ದಾರೆ. ನಿಜ ನಮ್ಮ ಕಾರ್ಯಕರ್ತರಿಗಿದು ಪುಣ್ಯ ಅಂತ ಹೇಳಬೇಕು. ಇಂಥ ಒಂದು ಲೀಡರು ನಮ್ಮ BJPಗೆ ಅವಶ್ಯಕತೆ ಇದೆ. ಇಂಥ ಸಾವಿರಾರು ಇವತ್ತು ನಾಗೇಶಣ್ಣರು ನಮ್ಮ ಕಾರ್ಯಕರ್ತರು ಬಿಟ್ಟು ಅಗಲಿದ್ದಾರೆ. ಇಂಥ ಸಾವಿರಾರು ಕಾರ್ಯಕರ್ತರು ಮತ್ತು ಹುಟ್ಟಿ ಬನ್ನಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಜ್ಯೋತಿ ತಿಪ್ಪೇಸ್ವಾಮಿ. ತುಮಕೂರು ಜಿಲ್ಲೆಗೆಲ್ಲ ಬಹುಶಃ ಇಡೀ ರಾಜ್ಯಕ್ಕೇ ಸಹಿತ ಒಂದಷ್ಟು ಸರಳತೆ, ಸೈದ್ಧಾಂತಿಕವಾಗಿ ಒಂದಷ್ಟು ಬದ್ಧತೆಯನ್ನು ಇಟ್ಕೊಂಡಿದ್ದಂಥ ರಾಜಕಾರಣಿ ನಮ್ಮ ನಾಗೇಶ್ ಅಣ್ಣವರು. ಬಹುಶಃ ಯಾವಾಗಲೂ ಸಹಿತ ಕಾರ್ಯಕರ್ತನಾಗಿಯೇ ಅವರು ಸಚಿವರಾದರೂ ಸಹಿತ ಕಾರ್ಯಕರ್ತನಾಗಿ ಸಹಿತ ಅವರು ಪಕ್ಷದ ಚಟುವಟಿಕೆಗಳಿರ್ಬೋದು, ಕಾರ್ಯಕರ್ತರಿರ್ಬೋದು ಅಥವಾ ಜನರಿಗಿರ್ಬೋದು ನಿರಂತರವಾಗಿ ಸಿಗ್ತಾ ಇದ್ದಂಥ ಸಾಮಾನ್ಯ ವ್ಯಕ್ತಿ ಥರ ಜೀವನ ಮಾಡಿದಂತಹ ಒಬ್ಬ ಸರಳ ಜೀವಿ. ಸೈದ್ಧಾಂತಿಕವಾಗಿ ತುಮಕೂರು ಜಿಲ್ಲೆಯಲ್ಲಿ ಪಕ್ಷವನ್ನು ಕಟ್ಟಲಿಕ್ಕೆ ಅವ್ರದ್ದೇ ಆದಂತಹ ಅದ್ಭುತವಾದಂಥ ಕೊಡುಗೆಯನ್ನು ನೀಡಿದ್ದಾರೆ. ಭಾಳಷ್ಟು ಜನ ಕಾರ್ಯಕರ್ತರನ್ನ ಹುಟ್ಟಾಕಿದ್ದಾರೆ. ಭಾಳಷ್ಟು ಜನ ಕಾರ್ಯಕರ್ತರಿಗೆ ಇವತ್ತು ಸಹಿತ ಪ್ರೇರಕವಾಗಿದ್ದಾರೆ. ಬಹುಶಃ ಅಂಥ ನಾಯಕರುಗಳನ್ನು ಕಳ್ಕೊಂಡು ಇವತ್ತು ಭಾರತೀಯ ಜನತಾ ಪಾರ್ಟಿ ಜಿಲ್ಲೆ ಮತ್ತು ರಾಜ್ಯದಲ್ಲಿ ಭಾಳ ಒಂದಷ್ಟು ತುಂಬಲಾರದಂಥ ನಷ್ಟ ಪಕ್ಷಕ್ಕಾಗಿದೆ ಅನ್ನೋಂಥ ವಿಚಾರ ಈ ಸಂದರ್ಭದಲ್ಲಿ, ಮತ್ತು ಅವರು ಹಾಕಿಕೊಟ್ಟಂತಹ ಒಂದಷ್ಟು ಏನು ಮೇಲ್ಪಂಕ್ತಿ ಇದೆ ಕಾರ್ಯಕರ್ತರಿಗೆ, ಅದು ನಿರಂತರವಾಗಿರ್ತದೆ. ಕಾರ್ಯಕರ್ತರು ಅದರೊಟ್ಟಿಗೆ ನಡೀತಾರೆ ಅನ್ನೋ ವಿಶ್ವಾಸ ಎಲ್ಲ ಕಾರ್ಯಕರ್ತರಲ್ಲಿದೆ. ಹನುಮಂತರಾಜು ಅಂತ. ನಾಗೇಶ್ ಅಣ್ಣನವರು ಭಾಳ ಸರಳ ಸಜ್ಜನ ಜೀವಿ. ಒಬ್ಬ ಭಾರತೀಯ ಜನತಾ ಪಾರ್ಟಿ ಒಬ್ಬ ಕಾರ್ಯಕರ್ತ ಯಾವ ರೀತಿ ಇರಬೇಕು ಅನ್ನೋದನ್ನು ನಮಗೆಲ್ಲರಿಗೂ ತೋರಿಸ್ಕೊಟ್ಟೋಗಿದ್ದಾರೆ. ಅವರು ಇವತ್ತು ನಮ್ಮನ್ನು ಅಗಲಿರೋದು ನಮ್ಮ ಜಿಲ್ಲೆಗೇ ತುಂಬಲಾರದ ನಷ್ಟ ಆಗಿದೆ. ಒಳ್ಳೆ ಸಂಘಟನೆ ಯಾವ ರೀತಿ ಪಕ್ಷಕ್ಕೆ ಸಂಘಟನೆ ಯಾವ ಥರ ಮಾಡಬೇಕು, ಒಬ್ಬ ಕಾರ್ಯಕರ್ತ ಹೇಗಿರಬೇಕು ಅನ್ನೋದನ್ನು ಅವ್ರನ್ನ ನೋಡಿ ಭಾಳಷ್ಟು ಜನ ನಾವೆಲ್ಲ ತಿಳ್ಕೊಂಡಿದ್ದೀವಿ. ನಮಗೆಲ್ಲರಿಗೂ ಕೂಡ ತುಂಬಲಾರದ ನಷ್ಟ ಇವತ್ತಾಗಿದೆ ನಮ್ಮ ಜಿಲ್ಲೆಗೆ ಅಂತಕ್ಕಂಥದ್ದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೋಹನ್ ಕುಮಾರ್, ತುಮಕೂರು ನಗರ ಉಪಾಧ್ಯಕ್ಷ BJP.